ಜಗತ್ತು ಅಂತಾನೆ ಖ್ಯಾತಿಯಾಗಿರೋ ಈ ನಮ್ಮ ಕರ್ನಾಟಕದಲ್ಲಿ ಕಾಡು, ನದಿ, ಜಲಪಾತ, ಗುಡ್ಡಗಾಡು, ಸಮುದ್ರ, ಪುರಾತನ ದೇವಾಲಯಗಳು, ಇನ್ನು ಹಲವಾರು ಪ್ರಸಿದ್ಧ ತಾಣಗಳನ್ನು ನಾವು ನೋಡಬಹುದು. ಇದರ ಜೊತೆಗೆ ಹಲವಾರು ಆಚರಣೆಗಳು ಇರೋ ಈ ನಮ್ಮ ನಾಡಿನಲ್ಲಿ ಜಗತ್ಪ್ರಸಿದ್ಧವಾಗಿರೋ ಒಂದು ವಿಭಿನ್ನವಾದ ಬೆಂಕಿ ಆಟದ ಆಚರಣೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದೇವಸ್ಥಾನ ಅಲ್ಲಿ ವರ್ಷಕ್ಕೊಮ್ಮೆ ನಡೆಯುತ್ತೆ. ಇಲ್ಲಿ ನಡೆಯೋ ಈ ಆಚರಣೆ ಬೇರೆ ಎಲ್ಲೂ ನಡೆಯೋದಿಲ್ಲ. ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ವಾರ್ಷಿಕ ಹಬ್ಬ ಹೇಗಿರುತ್ತೆ ಅಂತ ನೋಡೋಣ. ವೆಲ್ಕಮ್ ಟು ಕಟೀಲು ದೇವಸ್ಥಾನ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪ ಇರುವುದು. ಇದು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಕ್ಷೇತ್ರ. ಈ ಜಾಗದ ವೈಶಿಷ್ಟ್ಯ ಏನೆಂದರೆ ನಂದಿನಿ ನದಿಯ ಮಧ್ಯಭಾಗದಲ್ಲಿ ದ್ವೀಪದ ಮೇಲೆ ನೆಲೆಸಿರುವುದು. ಈ ಕ್ಷೇತ್ರದ ಹಿನ್ನೆಲೆ ಏನು ತಿಳಿದುಕೊಳ್ಳಬೇಕೆಂದರೆ ನಾವು 2 ಪೌರಾಣಿಕ ಕಥೆಗಳನ್ನು ಕೇಳಲೇಬೇಕು. ಈ ಕ್ಷೇತ್ರ ಮುಂಚೆ ಜಾಬಾಲಿ ಎಂಬ ಋಷಿಯ ಆಶ್ರಮವಾಗಿದ್ದು ನಿರ್ಜನಾರಣ್ಯ ಎಂದು ಕರೆಯುತ್ತಿದ್ದರು. ಅಕಾಲಿಕವಾಗಿ ಬರಗಾಲ ಬಂದ ಕಾರಣ ಲೋಕೋದ್ಧಾರಕ್ಕಾಗಿ ಜಾಬಾಲ ಋಷಿಯು ಇಂದ್ರಲೋಕದಿಂದ ಕಾಮಧೇನುವನ್ನು ಕರೆದುಕೊಂಡು ಬರಲು ನಿರ್ಧರಿಸುತ್ತಾನೆ. ಆದರೆ ಅಲ್ಲಿ ಕಾಮಧೇನು ಇರುವುದಿಲ್ಲ. ಆಗ ಇಂದ್ರದೇವ ಕಾಮಧೇನುವಿನ ಮಗಳು ನಂದಿನಿಯನ್ನು ಕರೆದುಕೊಂಡು ಹೋಗುವಂತೆ ಆಶಿಸುತ್ತಾನೆ. ಆದರೆ ನಂದಿನಿ ತನ್ನ ಅಹಂಕಾರದಿಂದ ನಾನು ಭೂಲೋಕಕ್ಕೆ ಬರುವುದಿಲ್ಲ ಎಂದು ಅಪಹಾಸ್ಯ ಮಾಡುತ್ತಾಳೆ. ಕೋಪಗೊಂಡ ಜಾಬಾಲಿ ಋಷಿಯು ನಂದಿನಿಗೆ ನೀನು ಭೂಲೋಕದಲ್ಲಿ ಒಂದು ನದಿಯಾಗಿ ಜೀವನ್ ಪರ್ಯಂತ ಹರಿಯಬೇಕು ಎಂದು ಶಾಪವನ್ನು ಕೊಡುತ್ತಾನೆ. ತನ್ನ ಅಹಂಕಾರದ ಅರಿವು ಮೂಡಿದಾಗ ನಂದಿನಿಯು ಕ್ಷಮೆಯನ್ನು ಕೋರುತ್ತಾಳೆ. ಆದರೆ ಶಾಪ ಎಂದಿಗೂ ಹಿಂತಿರುಗುವುದಿಲ್ಲ. ನೀನು ಮಹಾದೇವಿಯನ್ನು ಆರಾಧಿಸು, ಅವಳು ಏನಾದರೂ ಸಲಹೆಯನ್ನು ಕೊಡುತ್ತಾಳೆ ಎಂದು ಜಾಬಾಲಿ ಋಷಿಯು ಹೇಳಿ ಹಿಂತಿರುಗುತ್ತಾನೆ. ನಂದಿನಿ ಭೂಲೋಕದ ಕನಕಗಿರಿ ಎಂಬ ಸ್ಥಳದಲ್ಲಿ ತಪಸ್ಸನ್ನು ಮಾಡುವಾಗ ಮಹಾದೇವಿಯ ಪ್ರತ್ಯಕ್ಷಳಾಗಿ, ಚಿಂತಿಸಬೇಡ ನಂದಿನಿ, ನೀನು ಇದೇ ಕನಕಗಿರಿಯಿಂದ ಉದ್ಭವಳಾಗಿ ನದಿಯಾಗಿ ಹರಿ, ಅತಿ ಶೀಘ್ರದಲ್ಲಿ ನಾನು ನಿನ್ನ ಮಡಿಲಲ್ಲಿ ನೆಲೆಸಿ ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದು ಹೇಳುತ್ತಾಳೆ. ಕೆಲವು ಸಂವತ್ಸರಗಳ ನಂತರ ಅರುಣಾಸುರ ಎಂಬ ರಾಕ್ಷಸ ಇದೇ ನಂದಿನಿ ನದಿಯ ಸಮೀಪದಲ್ಲಿ ಇರುವ ಏಕವೀರಾದ್ರಿಪುರ ಎಂಬಲ್ಲಿ ರಾಜ್ಯವನ್ನು ಆಳುತ್ತಾ ಇರುತ್ತಾನೆ. ಈತನು ಬ್ರಹ್ಮನಿಂದ ತನಗೆ 2 ಅಥವಾ 4 ಕಾಲುಗಳು ಯಾವುದೇ ಒಂದು ಪ್ರಾಣಿ, ಪಕ್ಷಿ ಅಥವಾ ಜೀವಿಯಿಂದ ನನಗೆ ಸಾವು ಬರಬಾರದು ಎಂದು ವರವನ್ನು ಪಡೆದಿರುತ್ತಾನೆ. ಈ ಅಹಂಕಾರದಿಂದ ಜನರನ್ನು, ಋಷಿಮುನಿಗಳನ್ನು ಹಿಂಸಿಸಿ ರಾರಾಜಿಸುತ್ತಿರುತ್ತಾನೆ. ಇವನನ್ನು ಸಂಹಾರ ಮಾಡಬೇಕೆಂದು ಮಹಾದೇವಿಯು ಅತಿ ಸುಂದರವಾದ ಮೋಹಿನಿಯ ರೂಪವನ್ನು ತಾಳಿ ಭೂಲೋಕಕ್ಕೆ ಬರುತ್ತಾಳೆ. ಇವಳನ್ನು ಕಂಡು ಅರುಣಾಸುರ ಮೋಹಗೊಂಡು ತನ್ನನ್ನು ಮದುವೆಯಾಗಲು ಕೇಳಿದಾಗ ಮೋಹಿನಿಯು ತಿರಸ್ಕರಿಸುತ್ತಾಳೆ. ಕೋಪಗೊಂಡ ಅರುಣಾಸುರ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದಾಗ ಮಹಾದೇವಿ ಒಂದು ಕಲ್ಲು ಬಂಡೆಯ ಒಳಗೆ ಹೋಗಿ ಅದೃಶ್ಯಳಾಗುತ್ತಾಳೆ. ಅರುಣಾಸುರ ತನ್ನ ಖಡ್ಗದಿಂದ ಆ ಬಂಡೆಯನ್ನು ಇಬ್ಬಾಗ ಮಾಡಿದಾಗ ಆ ಮಹಾದೇವಿಯು 6 ಕಾಲುಗಳ ದುಂಬಿಯ ಆಕಾರದಲ್ಲಿ ಅಥವಾ ಭ್ರಮರಾಕೃತಿಯ ರೂಪವನ್ನು ತಾಳಿ ಅರುಣಾಸುರನನ್ನು ನಿರ್ದಾಕ್ಷಿಣ್ಯವಾಗಿ ಕೊಳ್ಳುತ್ತಾಳೆ. ಅಲ್ಲಿನ ಭಕ್ತರು ದೇವಿಯ ರುದ್ರ ರೂಪವನ್ನು ನಿಲ್ಲಿಸಲು ಎಳನೀರಿನಿಂದ ಅಭಿಷೇಕ ಮಾಡಿ ಆರಾಧನೆ ಮಾಡುತ್ತಾರೆ. ಶಾಂತ ರೂಪಕ್ಕೆ ಬಂದ ಮಹಾದೇವಿಯು ಭ್ರಮರಿ ಅಥವಾ ದುರ್ಗಾ ಪರಮೇಶ್ವರಿಯಾಗಿ ಇದೇ ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗದ ರೂಪವನ್ನು ತಾಳಿ ನೆಲೆಸುತ್ತಾಳೆ. ನದಿಯ ಕಟಿಯಲ್ಲಿ ಅಂದರೆ ಮಧ್ಯದಲ್ಲಿ ನೆಲೆಸಿರುವ ಈ ಕ್ಷೇತ್ರಕ್ಕೆ ಕಟಿ ಇಲಾ ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಕಟೀಲು ಎಂದು ಖ್ಯಾತಿಗೊಂಡು ಈಗ ವಿಶ್ವಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ವಿಶೇಷತೆ ಏನೆಂದರೆ ನಂದಿನಿ ನದಿ ಇಲ್ಲಿಂದ 16 ಕಿಲೋಮೀಟರ್ ಹಿಂದೆ ಕನಕಗಿರಿಯಲ್ಲಿ ಜನಿಸಿ ಅದೇ 16 ಕಿಲೋಮೀಟರ್ ಇಲ್ಲಿಂದ ಮುಂದೆ ಸಮುದ್ರಕ್ಕೆ ಸೇರುತ್ತಾಳೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಹೆಚ್ಚಾಗಿ ಎಳನೀರು ಹಾಗೂ ಮಲ್ಲಿಗೆ ಹೂವನ್ನು ಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ.
ದೇವಸ್ಥಾನದ ಮುಂದೆ ಇರುವ ಈ ಕಲ್ಲು ಬಂಡೆಯಲ್ಲೇ ದೇವಿ ಅದೃಶ್ಯಳಾಗಿ ಹೊರಬಂದಿದ್ದು ಎಂಬ ನಂಬಿಕೆಯಿಂದ ಇದಕ್ಕೆ ರಕ್ತೇಶ್ವರಿ ಎಂದು ಕರೆದು ಪೂಜಿಸುತ್ತಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ಒಂದು ಹೆಣ್ಣು ಆನೆ ದೇವಿಯ ಅನುಗ್ರಹದಲ್ಲಿದ್ದಾಳೆ. ಇದರ ಹೆಸರು ಮಹಾಲಕ್ಷ್ಮಿ. ಈ ಕ್ಷೇತ್ರದಲ್ಲಿ 200ಕ್ಕೂ ಹೆಚ್ಚು ಹಸುಗಳು ಇರೋ ಗೋಶಾಲೆ ಇದೆ. ಹೆಚ್ಚು ವಯಸ್ಸಾಗಿರುವ ಹಸುಗಳು, ಗಂಡು ಹಸುಗಳು, ವಿಭಿನ್ನ ರೀತಿಯ ತಳಿಗಳು, ಇದರ ಜೊತೆಗೆ ಇಲ್ಲೇ ಹುಟ್ಟಿರೋ ಕರುಗಳನ್ನು ಕೂಡ ನಾವು ನೋಡಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಈ ದೇವಸ್ಥಾನದಲ್ಲಿ ಇರುವ ಭೋಜನ ಶಾಲೆ. ಇಲ್ಲಿನ ಗಂಜಿ ಊಟ ಹಾಗೂ ಪಾಯಸದ ಊಟದ ರುಚಿ ಅದ್ಭುತ. ಅದನ್ನು ಸವಿದವರಿಗೆ ಮಾತ್ರ ಗೊತ್ತು. ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಏಕಾದಶಿಯಲ್ಲಿ ಒಂದು ದಿನ ಮಾತ್ರ ಇಲ್ಲಿ ಪೂಜೆ ಹಾಗೂ ಭೋಜನ ಇರುವುದಿಲ್ಲ. ಹಬ್ಬ ಸಡಗರ ಸಂಭ್ರಮದಲ್ಲಿ ವಿವಿಧ ರೀತಿಯ ಭೋಜನ ಇಲ್ಲಿನ ವೈಶಿಷ್ಟ್ಯ. ಸುಮಾರು 300ಕ್ಕೂ ಹೆಚ್ಚು ಜನರು ಒಟ್ಟಿಗೆ ಊಟ ಮಾಡುವ ವ್ಯವಸ್ಥೆ ಇಲ್ಲಿದೆ. ಪ್ರತಿ ವರ್ಷ ಮೇಷ ಮಾಸ ಅಂದರೆ ಬಿಟ್ವೀನ್ ಏಪ್ರಿಲ್ ಆ್ಯಂಡ್ ಮೇ ಇಲ್ಲಿ 8 ದಿನಗಳ ವಾರ್ಷಿಕ ಮಹೋತ್ಸವ ನಡೆಯುತ್ತೆ. 8 ದಿನಗಳು ಕೂಡ ಇಲ್ಲಿ ವಿಜೃಂಭಣೀಯವಾಗಿ ಎಷ್ಟೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಮುಖ್ಯವಾಗಿ ಯಕ್ಷಗಾನ. ಕೊನೆಯ 8ನೇ ದಿನದ ಅವಭೃತೋತ್ಸವ ತುಂಬ ಮುಖ್ಯವಾದದ್ದು ಹಾಗೂ ಹೆಚ್ಚು ಸಂಭ್ರಮಕರವಾದದ್ದು. ಕೊನೆಯ ದಿನದ ಎಲ್ಲ ಕಾರ್ಯಕ್ರಮಗಳು, ಸಾಂಪ್ರದಾಯಿಕ ಆಚರಣೆಗಳು ಮುಗಿದ ಮೇಲೆ ಸಂಜೆ ದೇವಿಯು ಕಟೀಲುವಿಂದ ಎಕ್ಕಾರು ಗ್ರಾಮ ಅಂದರೆ ಅರುಣಾಸುರ ಇದ್ದಂತಹ ಏಕವೀರಾದ್ರಿಪುರ ಗ್ರಾಮಕ್ಕೆ ಹೊರಡುತ್ತಾರೆ. ಕಟೀಲುವಿಂದ ಮೆರವಣಿಗೆಯಲ್ಲಿ ದೇವಿಯನ್ನು ಕರೆದುಕೊಂಡು ಹೋಗುವ ಒಂದು ದೃಶ್ಯ ಅದ್ಭುತವಾದದ್ದು. ದೇವಿಯು ಎಕ್ಕಾರು ಗ್ರಾಮದ ಪೂಜಾ ಪುರಸ್ಕಾರಗಳನ್ನು ಮುಗಿಸಿ ಮತ್ತೆ ಕಟೀಲುಗೆ ಬರಬೇಕು. ಈ ಸಂದರ್ಭಕ್ಕಾಗಿಯೇ ಎಷ್ಟೊಂದು ಭಕ್ತರು ಕಾಯ್ತಾ ಕುಳಿತಿರುತ್ತಾರೆ. ಸುಮಾರು 4 ಗಂಟೆಗಳ ನಂತರ ಅಂದರೆ ಬೆಳಗಿನ ಜಾವ 3 ಗಂಟೆ ಸಮಯ ಆಗಿತ್ತು. ದೂರದಿಂದ ತಮಟೆ ಶಬ್ದ ಕೇಳೋಕ್ಕೆ ಶುರುವಾಗಿತ್ತು. ಎಲ್ಲರೂ ದೇವಿ ಬರೋ ಸಮಯ ಆಯಿತು ಅಂತ ಮಾತಾಡ್ತಾ ಇದ್ರು. ನಾನು ಕೂಡ ಎಲ್ಲರ ಹಾಗೆ ದೇವಿ ಬರೋದನ್ನೇ ಕಾಯ್ತಾ ಇದ್ದೆ. ತುಂಬ ಬಿಸಿಲು, ತುಂಬ ಸೆಕೆ, ಕ್ಯಾಮರಾ ಕೈಯಲ್ಲಿ ಇಟ್ಕೊಂಡ್ರೆ ಜಾರ್ತಾ ಇತ್ತು. ಅಲ್ಲಿ ಗೊಂಬೆ ಆಟ ಆಡೋರು 5 ನಿಮಿಷ ಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ರು, ಯಾಕಂದರೆ ಅಷ್ಟು ಸೆಕೆ ಆಗ್ತಾ ಇತ್ತು. ಸೊ ಇಂಥ ಒಂದು ಬಿಸಿ ಬೇಗೆಯ ಸಂದರ್ಭದಲ್ಲಿ ದೇವಿ ಬರೋದಕ್ಕೂ 5 ನಿಮಿಷ ಮುಂಚೆ
ಬಂದು ನಿಂತ ಮೇಲೆ ದೇವಿಯನ್ನು ರಥದಲ್ಲಿ ಮೆರವಣಿಗೆ ಮಾಡೋ ಬ್ರಹ್ಮ ರಥೋತ್ಸವವನ್ನು ನೋಡೋಕ್ಕೆ ತುಂಬ ಜನರು ಕಾದಿರುತ್ತಾರೆ. ದೇವಸ್ಥಾನದ ಪ್ರಧಾನ ಅರ್ಚಕರು ದೇವಿಯನ್ನು ತಮ್ಮ ಶಿರದ ಮೇಲೆ ಇಟ್ಟುಕೊಂಡು ಬ್ರಹ್ಮರಥದ ಒಳಗೆ ಹೋಗಲು ದೇವಿಯ ಅಪ್ಪಣೆಯನ್ನು ಕೇಳುತ್ತಾ ಇರುತ್ತಾರೆ. ಆ ದೇವಿ ಅಪ್ಪಣೆ ಕೊಟ್ಟರೆ ಮಾತ್ರ ಅವರು ಒಳಗೆ ಹೋಗಲು ಸಾಧ್ಯ. ದೇವಿ ಇಲ್ಲಿ ನಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡುತ್ತಾಳೆ. ಕೆಲವು ಕ್ಷಣಗಳ ನಂತರ ದೇವಿಯು ನಮ್ಮೆಲ್ಲರ ಭಕ್ತಿಯನ್ನು ಮೆಚ್ಚಿ ರಥದ ಒಳಗೆ ಹೋಗಲು ನಿರ್ಧರಿಸುತ್ತಾಳೆ. ಆ ಕ್ಷಣದ ನಂತರ ಎಲ್ಲೆಲ್ಲೂ ಸಡಗರ, ಸಂಭ್ರಮ. ರಥೋತ್ಸವ ಮುಗಿದ ಮೇಲೆ ಕೊನೆಗೆ ಉಳಿದಿರುವುದು ತೂಟದಾರ. ತೂಟದಾರ ಅಥವಾ ಅಗ್ನಿಕೇಲಿ ಎಂದರೆ ಇದು ಒಂದು ಬೆಂಕಿಯ ಆಟ. ಹತ್ತೂರು ಹಾಗೂ ಕೋಡೆತ್ತೂರು ಎನ್ನುವ ಸಮೀಪದ 2 ಗ್ರಾಮದ ಪಂಗಡದವರು ತೆಂಗಿನ ನಾರಿನಿಂದ ಕಟ್ಟಿರುವ ಪಂಜಿಗೆ ಬೆಂಕಿ ಹಚ್ಚಿಸಿಕೊಂಡು ಎಸೆದಾಡುವ ಒಂದು ಆಟ. ಈ ಆಟ ಕೇವಲ 15 ನಿಮಿಷಗಳ ಕಾಲ ಮಾತ್ರ ನಡೆಯುವುದು. 2 ಪಂಗಡದವರು ಕೇಸರಿ ಬಣ್ಣದ ಪಂಚೆಯನ್ನು ಹಾಕಿಕೊಂಡು ಯಾವುದೇ ಅಂಗಿ ಇಲ್ಲದೆ 50 ಅಡಿ ಅಂತರದಲ್ಲಿ ನಿಂತಿರಬೇಕು. ಜೊತೆಗೆ ಒಬ್ಬರಿಗೆ 5 ಸಲ ಮಾತ್ರ ಪಂಜನ್ನು ಎಸೆಯಲು ಅವಕಾಶ. ಯಾವ ಪಂಗಡದವರು ಹಿಂದಕ್ಕೆ ಸರಿಯುತ್ತಾರೋ ಅವರು ಸೋತರು ಎಂದು ಅರ್ಥ. ಇದು ದೇವಿಗೆ ವಿಭಿನ್ನ ರೀತಿಯಲ್ಲಿ ಆರಾಧನೆ ಮಾಡುವ ಸಂಪ್ರದಾಯ ಎಂದು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದಾರೆ. ಈ ಆಟ ಭಕ್ತಾದಿಗಳಿಗೆ ಇಲ್ಲ. ಈ ಬೆಂಕಿ ಆಟದ ದೃಶ್ಯವನ್ನು ನಾನು ಸೆರೆ ಹಿಡಿಯಬೇಕು ಎಂದು ಒಂದು ಕೈಯಲ್ಲಿ ಡ್ರೋನ್, ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ, ಎದೆಯ ಮೇಲೆ ಮತ್ತೊಂದು ಗೋಪುರ ಹಾಕಿಕೊಂಡು ಮುಂದೆ ನುಗ್ಗಿದಾಗ దైవవరిష్టం